ಅಂಬಾ ಅಂಬಾ ಹೈ ಇವಂತಿವು ದಾಳಿ ಹೊಡ್ಕೊಂಡು ಹೋಗ್ಲಿ ಎಷ್ಟರ ಹುಲ್ಲು ಹಾಕ ಹಂಗ ತಿಂದ ಬರೇ ಶಗಣಿ ಹಾಕಲಾಗತ್ತಿ ಬರೀ ಹಾಕೋದು ಹುಲ್ಲು ಹಾಕೋದು ಶಗಣಿ ಬೆಳೆಯೋದು ಬರೀ ಇದಾಗ್ಬಿಟ್ಟೈತಿ ನಾನು ಬತ್ತಾ ಮನ್ಯಾಗ ಕತ್ತಿ ಚಾಕ್ರಿ ಮಾಡ್ದಂಗೆ ಹಾಕತೈತಿ ಇವು ಆಕಳ ಒಂದು ಜೋಡ್ ಮಾಡ್ಯಾರ ಹೊಲ್ದಾಗ ಒಂದು ಕಿರಾಣಿ ಅಂಗಡಿ ಒಂದು ಸಾಕು ಹೋಗ್ಬಿಟ್ಟೈತಿ ನನಗರ ಜೀವಕ್ಕೆ ಬೇಸರ ಬಂದು ಹೋಗ್ಬಿಡೈತಿ ನೆಮ್ಮದಿ ಅನ್ನೋದಿಲ್ದಂಗೆ ಆಗ್ಬಿಡೈತಿ ಮನ್ಯಾಗ. ಇಲ್ಲೇ ಅದಿರೇನ ಚಲೋ ಆತ್ಬಿಡು. ಅಲ್ರಿ ನಂಗೆ ಒಂದು 2 ಕಾಯಿ ಸುಲ್ಕೊಡ್ರಿ, ಒಂದು ಪಲ್ಯ ಹಾಕಕ್ಕ ಒಂದು ಸಾರಿಗೆ ಕಾಯಿ ಇಲ್ದಂಗೆ ಆಗೈತೆ, ಒಂದು ಸ್ವಲ್ಪ ಜಲ್ದಿ ಸುಲ್ಕೊಡ್ರಿ, ಅಡಿಗೆ ಮಾಡೋದು ನಿಂತೈತಿ. ಬಾ ನೀನು ಬೇಕಿ ಕಮ್ಮಿ ಇದ್ದು ಬಾ ಕೆಲಸ ಹೇಳಕ್ಕ. ನನ್ನೇನು ಮನುಷ್ಯ ಅಂತ ತಿಕ್ಕೊಂಡ್ರೆ ಏನು ಕತ್ತೆ ತಿಕ್ಕೊಂಡ್ರೆ ಆಳು ಒಬ್ರು ಎಲ್ಲ ಕೆಲಸ ಹೇಳ್ತಾರಿ. ಮನೆಗೆ ಒಂದು ಆಳು ನಿಂದ್ರಿಸ್ಕೊಡಂಗಿಲ್ಲ. ಎಲ್ಲ ಮಾಡು ನಾನ ಮಾಡು 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 ಅಂದ್ರೆ ಎಲ್ಲಿಂದ ಮಾಡಲಿ? ಇದು ನೋಡ್ರೆ ಮಳಿ ಹತ್ತಿ ಬಿಡೈತಿ. ಯಪ್ಪ ಈ ಕಿಚ್ಚಿ ರಜ್ಜು, ಆ ಹುಲ್ಲು, ಆ ಜಗಣಿ, ಆ ಎಮ್ಮಿ, ಆ ಹೊಲ್ದಾಗ ಕೆಲಸ ಮಾಡೋದು, ಕಿರಾಣಿ ಅಂಗಡಿ ನೋಡ್ಕೊಳ್ಳೋದು, ಯಾವುದಂತ ಮಾಡಲಿ ನಾನಾರ? ಮನೆಗೆ ಒಬ್ಬ ಮಗ ಆಗ್ಬಾರ್ದಂತಂದು ಶಾಸ್ತ್ರ ಸುಳ್ಳಲ್ಲದು. ಅಲ್ಲ ರೀ, ಕಾಯಿ ಸುಲ್ಕೊಡಂದ್ರೆ ನನಗೆ ಸುಲ್ಕೊಡಕ್ ಬಂದಿದ್ರೆ ನಿಮಗೆ ಕೇಳಕ್ ಹೋಗಿದ್ದೆ ನಾನು. ಅಲ್ಲ ಮತ್ತೆ ಯಾರದಾರ ಮನೆಯಾಗ? ಮಾವರಂತ ಅವ್ರು ಸುಲಿಯಂಗಿಲ್ಲ, ಮತ್ತೆ ಏನ್ ಮಾಡ್ಲಿ ನಾನು ನಿಮ್ಗೆ ಹೇಳ್ಬೇಕಂತ? ಅದು ಹೌದು ಬಿಡು, ನೀವ್ ಯಾಕೆ ಇವತ್ತು ಸಿಟ್ಟಿಗಿದ್ದೀರಿ? ಯಾಕ ಇದಕ್ಕೆ ಇವತ್ತಿಷ್ಟು ಒಂದು ಮನೆ ಬಾಯ್ ಮಾಡಕತ್ತಿ? ಎಲ್ಲರನ್ನ ನಾನು ಸಿಟ್ ಮಾಡಕತ್ತಿದ್ದೆ, ಏನಾಗಿತ್ಲ ನಿನಗೆ? ಬಂದೆ ಬಾ ನೀನು ಬೇಕಮ್ಮಿಗಿದ್ದಿ. ನಿಂದು ಏನಾರು ಕೆಲಸ ಹೇಳೋದಿದ್ರೆ ಹೇಳ್ಬಿಡು, ಅದನ್ನ ಮಾಡ್ಬಿಡ್ತೀನಿ. ಅಯ್ಯಪ್ಪ ನಾನು ಏನ್ ಕೆಲಸ ಹೇಳಕ್ ಬಂದಿಲ್ಲ ಮರೆಯ. ಅಲ್ಲ ನೀನು ನಿನ್ನ ಹೆಂಡತಿ ಬಾಯ್ ಮಾಡಕತ್ತಿದ್ರಲ್ಲ, ಯಾಕೆ ಎರಡು ಜೊತೆ ಕಚ್ಚಾಡಕತ್ತಾವು? ಸಲ ನೋಡೋಣ ಅಂತ ಬಂದೆ. ನಾ 2 ಕಾಸು ಕೊಡೋಣ ನೋಡ್ರಿ, ನಾನು ಏನ್ ಬೇರೆ ಏನ್ ಕೆಲಸ ಇಲ್ಲ, ಆಮೇಲೆ ಏನೂ ಹೇಳೇ ಇಲ್ಲ ನಾನು ಇವ್ರಿಗೆ. ನೋಡ್ರಿ ಹೆಂಗ್ ಬಾಯ್ ಮಾಡ್ತಾರ ನನ್ನ ಮೇಲೆ. ಬೇ ಯವ್ವ, ನಾನೇನು ಮನುಷ್ಯ ಅಂತ ತಿಕ್ಕೊಂಡ್ರೆ ಏನು ತಿಕ್ಕೊಂಡ್ರಿ ಬೇ? ಅಲ್ಲಿ ಬೇ ಮನೆಯಂದು ನಾನು ಮಾಡ್ಬೇಕು, ಕಾಯಿ ಸತಿಗೂ ನಾನು ಸುಲ್ ಕೊಡ್ಬೇಕು, ಹೊಲ್ದಾಗೂ ನಾನು ಮಾಡ್ಬೇಕು, ಎಮ್ಮಿಗೆ ಅಕ್ಕಿಗೆ ಆಕಳಕ್ಕೆ ಎಲ್ಲದಕ್ಕೂ ಹುಲ್ಲು ಹಾಕೋದು, ಸಗಣಿ ಬೆಳೆಯೋದು, ಹೊಲ್ದಾಗ ಹೋಗಿ ಕಾಳು ಕಡಿ ಬಿಚ್ಚೋದು, ಕಳೆ ಕಿಚ್ಚೋದು, ಹೊಲ ನೋಡ್ಕೊಳ್ಳೋದು, ಕಿರಾಣಿ ಅಂಗಡಿ ನೋಡ್ಕೊಳ್ಳೋದು, ಯಾವುದಂತ ಮಾಡಲಿ ಹೇಳು? ಅಪ್ಪಗೆ ಒಂಚೂರು ಹೇಳೋಕ್ಕಾಗಿಲ್ಲನ? ನಾ ಇವೆಲ್ಲ ಮಾಡ್ತೀನಿ, ಹೋಗಿ ಕಿರಾಣಿ ಅಂಗಡಿಗಾರ ಕುಂದ್ರಕ್ಕಾಗಿಲ್ಲ. ಅವಾಗ ಓಟಟ್ ಬರ್ತಿದ್ದ. ಈಗಂತೂ ಏನೇನು ಬರವಲ್ಲ, ಏನಿಲ್ಲ. ತಿಪ್ಪನ ಕೂಟ ಸೇರ್ಕೊಂಡು ಬರೇ ಊರೆಲ್ಲ ಗಣ 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 ತಿರ್ತಾನಂಗ. ವಯಸ್ಸಾದ್ಮ್ಯಾಗ ಬುದ್ಧಿ ಬರುತ್ತಂತ. ವಯಸ್ಸಾದ್ಮ್ಯಾಗ ಮನೆ ಹೊತ್ತು ಬಳೆ ಹೊತ್ತು ಜವಾಬ್ದಾರಿ ಮಾಡೋದು ಇಂಥವೆಲ್ಲ ಮಾಡ್ತಾರೆ. ಇತ್ತ ವಯಸ್ಸಾದಂಗೆಲ್ಲ ಸಣ್ಣ ಹುಡುಗಕ್ಕಿಂತ ಹತ್ತಾಗೇನ ಹೇಳಕ್ ಬರಲ್ಲ ನಿನಗೆ? ಯಪ್ಪ ನಾನೇನ್ ಹೇಳ, ನೀನೇ ಹೇಳ್ಬಿಡು. ನಾ ಹೇಳಿ ಏನೇನು ಹೂ ಅನ್ನಲ್ಲ, ಆಹಾ ಅನ್ನಂಗಿಲ್ಲ. ಮತ್ತೆ ತಿಪ್ಪನ ಬಡ ಬಡ ಬಾಲಿ ಹೊರಗೋಣ ಅಂತ ಹೊಂಟ್ಬಿಡ್ತಾನೆ ನಂಗೆ. ನೀನೇ ಹೇಳು, ಇವತ್ತು ಕಿರಾಣಿ ಅಂಗಡಿಗೆ ಇವತ್ತಿಂದ ಅದನ್ನ ಹೋಗೋ, ನಾ ಮಾತ್ರ ಹೋಗಂಗಿಲ್ಲ ನೋಡು ನಾನು. ಆತ ನೀ ಬೇಡ, ಇವನ್ನೆಲ್ಲ ನೋಡ್ಕೊ. ನಾ ಕಳ್ಸ್ತೀನಿ ತಗೋ, ನಿಮ್ಮ ಅಪ್ಪನ ಕಿರಾಣಿ ಅಂಗಡಿ ಕಳ್ಸ್ತೀನಿ. ಹೌದ್ರಿ ಅತ್ತೀರ, ಪಾಪ ಮುಂಜಾನಿಂದ ಕೆಲಸ ಪುರ್ಸತ್ತಿಲ್ದಂಗೆ ಮಾಡಿ 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 ರಾತ್ರಿ ಆಗತ್ಲೆ ನಡ ನೋಯ್ತೈತೆ, ಕಾಲು ನೋಯ್ತಾವು, ತಲೆ ನೋಯ್ತೈತೆ ಅಂತಂದಂತಾರ್ರಿ. ಪಾಪ ಅಲ್ರಿ, ಈ ವಯಸ್ಸಿಗೆ ಅಷ್ಟು ಜವಾಬ್ದಾರಿ ಮಾಡಂದ್ರೆ ಹಿಂಗ ಮಾವರ್ಗೂ ಒಟ್ಟು ಹೇಳ್ಬೇಕ್ರಿ ನೀವು. ಏನಿರುತ್ತೆ ಕಿರಾಣಿ ಅಂಗಡಿಯಾಗ ಕುತ್ಕೊಂಡು ಆ ತಿಪ್ಪನ್ ಕೂಟ ಅಲ್ಲೇ ಮಾತಾಡ್ಕೊಂತ ಕುಂತಂಗ ಆಗತ್ತೆ. ಅದೇ ವ್ಯಾಪಾರನೂ ಆಗ್ತಿರ್ತಾವ್ರಿ, ಒಟ್ಟು ಹೇಳ್ರಲ್ಲ. ಹೂನವ, ನೀನು ಗಂಡನಿಂದ ಸೋ ಅಂತ ಬರಬೇಡ. ನಾ ಎಲ್ಲ ಹೇಳ್ತೇನೆ, ನೀವು ಮನೆಗೇನು ಹೊರ ಐತ್ ನೋಡ್ಕೋ ಹೋಗು. ಏನಾರ ಹೇಳ್ಬಿಟ್ರೆ ನನ್ನ ಬರೀ ಹೊರ ಐತನ್ ನೋಡು, ನಾ ಮನೆ ಚಾಕ್ರಿ ಮಾಡೋದು, ನನ್ಗನ್ ಹೊರ ಚಾಕ್ರಿ ಮಾಡೋದು ಸಾಕಾಗೋಗ್ತೈತಿ. ಮನೆ ಸೊಸೆರಿ ಯಾಕೆ ಬಂದೆ ನನಗೆ ಐತ್ ನೋಡು ನನಗರ ರೀ. ಹೇಳಿಲ್ಲ ಲಕ್ಷ್ಮಿ. ಅಲ್ರಿ, ನಿಮಗೇನಾರ ಹೊರಗ ಜರೂರ್ ಕೆಲಸ ಐತೇನ? ಹಂಗೇನಿಲ್ಲ. ಅಲ್ಲ, ನಿಮಗೇನಾರ ತಲಿ ಮೈಕೈ ಬ್ಯಾನಿ ಏನಾರ ನೋವು ಐತೇನ್ ದೇಹದೊಳಗ? ಹಂಗ್ಯಾಕೆ ಹೇಳ್ತಿಲ್ಲ? ಹಂಗೇನಿಲ್ಲ. ಊಟ ಮಾಡಿದ್ರೇನ? ಮಾಡಿದ್ನಲ್ಲ ಈಗ ಸೊಸಿ ಕೊರದ್ ಜುಣಕ್ಕ ಬದ್ನಿಕಾಯಿ ಪಲ್ಯ ಮಾಡಿದ್ಲು, ಪಚಡಿ ಹಕ್ರಕ್ಕೆ ಪಚಡಿ ಇತ್ತು, ಹೊಡೆದ್ ನೋಡು ಒಂದು 5-6 ರೊಟ್ಟಿನ. ಯಪ್ಪ ನೀನು ಉಂಡೆನ? ಲಕ್ಷ್ಮಕ್ಕ ಉಣ್ಣೆಲ್ಲ ಈಗ ಗೌಡ್ರು ಕೊಟ್ಟ, ನಾನು ಅಲ್ಲೇ ಕೂತ್ಕೊಂಡೆ. ಅಲ್ಲ, ಹೊರಗೆ ಮತ್ತೆ ನಿಮ್ಗೆ ಯಾರ್ಯಾರ ಬೆಟ್ಟಿ ಗಿಟ್ಟಿ ಆಗೋದೈತೇನ? ಯಾರನ್ನ ಭೇಟಿ ಆಗೋದಿಲ್ಲ. ಮತ್ತೆ ಇಬ್ರು ಉಂಡಿಗೆಂದು ಎಲ್ಲ ಸಜ್ಜಾಗಿ ಎಲ್ಲೇ ಹೊಂಟಿರಲ್ಲ, ಅದಕ್ಕೆ ಕೇಳಿದೆ. ದಿನ ಓಕೆ ಅಲ್ಲ ಮಾಮೂಲು. ಕಟ್ಟಿ ಮೇಲೆ ಕುತ್ಕೊಂಡು ಒಂಚೂರು ಪಾಯಿಂಟ್ ಕೊಡೋದು, ಅವ್ರವ್ರ ಕಷ್ಟ ಸುಖ ವಿಚಾರ ಮಾಡಿ, ಅವ್ರವ್ರ ನ್ಯಾಯ ಪಂಚಾಯತಿ ಬಗೆಹರಿಸಿ, ಅವ್ರವ್ರ ಸಮಸ್ಯೆಗೆಲ್ಲ ಪರಿಹಾರ ಕೊಟ್ಟು ಬರ್ತೀನಿ ಅಷ್ಟೇ, ಏನಿಲ್ಲ. ಹೌದಾ? ಅಂದಂಗ ಎಷ್ಟು ಮನಿ ಬಾಳೆವು ಪಂಚಾಯತಿ ಬಗೆಹರಿಸಿ ಎಷ್ಟು ಮನಿ ಬಾಳೆವು ಸುದ್ದಿ ಮಾಡ್ಯಾರಿ? ಲಕ್ಷ್ಮಕ್ಕ ಗೌಡ್ರದ್ದು ಏನ್ ಕೇಳಿ ನೀನು? ಅಯ್ಯೋ ಹೊರ ಗೌಡ್ರ ಅವ ಹೆಂಗೈತೆ ಗೊತ್ತೇನ? ಅಲ್ಲಿ ಹೋಗಿ ಅಲ್ಲಿ ಗಿಡಕ್ಕೆ ಕುಂತ್ರ ಬರ್ತಾರ ಮಂದಿ. ಗೌಡ ನನ್ಗೆ ಅಣ್ಣ ತಮ್ಮದು ಹಿಂಗೈತಿ, ಗೌಡ ನನ್ ಏನ್ ಹಿಂಗ್ ಮಾಡ್ತಾಳ, ಗೌಡ ನನ್ ಮಗ ಹಿಂಗ್ ಮಾಡ್ತಾನ, ಮನೆ ಹಿಂಗೈತೆ ಹಿಂಗೈತೆ. ಬರೇ ನಮ್ ಗೌಡ್ರು ಪಂಚಾಯತಿ ಬಗೆಹರಿಸೋದ್ರಾಗ ಸಾಕಾಗಿ ಹೋಗುತ್ತೆ ನೋಡು. ನಂದು ಒಂದು ಪಂಚಾಯತಿ ಐತಿ, ಬಗೆಹರಿಸ್ತಾರೇನ? ಲಕ್ಷ್ಮಕ್ಕ ನಿನ್ನೇನ್ ಪಂಚಾಯತಿ ಐತಿವ ಮನ್ಯಾಗ ಗೌಡ? ನೀವು ಇಷ್ಟೆಲ್ಲಾ ದೊಡ್ಡ ಗೌಡ್ಕಿ ಮಂತಾನ, ನಿಮ್ಮ ಮನೆಗೇನ್ ಪಂಚಾಯತಿ ಐತಿ? ಒಂದ್ಬಡವಂಗಿಲ್ಲ ನೀನು. ನೀವು ಸ್ವಲ್ಪ ಸುಮ್ಮನೆ ಇರ್ತೀಯೇನ? ಅಲ್ರಿ, ನಂದೊಂದು ಪಂಚಾಯತಿ ಬಗೆಹರಿಸ್ತಾರ ಇಲ್ಲ ನೀವು? ನಿಂದೇನ್ ಪಂಚಾಯತಿ ಐತೆ? ಹೊಸ ರಾಡಿ ತಂದ ಹಚ್ಚಕತ್ತಿಲ್ ನೀನು, ಏನ್ ಹೇಳು? ಅಲ್ಲ, ನಮ್ಗೆ ಎಷ್ಟು ಮಂದಿ ಮಕ್ಕಳು? ಒಬ್ಬ ಮಗ, ಒಬ್ಬ ಸೊಸಿ. ನಮ್ದು ಆಸ್ತಿ ಎಲ್ಲ ಎಷ್ಟೈತಿ? ಅಯ್ಯೋ ಕೇಳ್ತೀನ, ನಮ್ದು ಆಸ್ತಿ ಕಣ್ಣಲ್ಲಿ ಎಲ್ಲೆಲ್ಲಿ ನೋಡ್ತೀವಿ ಅಲ್ಲಿ ತನಕ ಐತಿ. ಎಲ್ಲೆಲ್ಲೈತೆ ಅಂತ ನಮ್ಗ ಗೊತ್ತಿಲ್ಲ, ಕಣ್ಣಂಗೈತಿ ಆಸ್ತಿ. ಮತ್ತೆ ಕಿರಾಣಿ ಅಂಗಡಿ ಐತಿ, 10 ಆಕಳ 10 ದನ, ಮನ್ಯಾಗ ಏನ್ ಬೇಕು ಬೇಡ ಅನ್ನಷ್ಟೇ ಐತಿ ನೋಡು. ಮಾಡಾರ ಎಷ್ಟು ಮಂದಿ ಅದೀವಿ? ಮಾಡಕ್ ನೀವು ಹೆಣ್ಮಕ್ಳು ಅಡಿಗೆ ಮನ್ಯಾಗ ಅದೀರಿ. ನನ್ನ ಮಗ ಹೊಲ ಫಲ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾನ. ನಂದೇನು ವಯಸ್ಸಾಕಲ್ಲ, ಆರಾಮ ಮಾತಾಡ್ಕೊಂತದೀನಿ. ಆಳು ಎಷ್ಟಿಟ್ಟಿರಿ ಮನ್ಯಾಗ? ಅಲ್ಲಲ್ಲಿ ಸುಮ್ಮನೆ ಆಳಿಗೆ ರೊಕ್ಕ ಯಾಕೆ ಬಿಡಿಬೇಕು? ಏನ್ ಅವ ಬಂದು ಹೊಲ್ದಾನ ಕೆಲಸ ಅಷ್ಟೇ. ಆಮೇಲೆ ಮಗ ವಯಸ್ಸಿಗೆ ಬಂದ ಮಾಡ್ಕೊಂಡು ಹೊಂಟಾನಲ್ಲ, ಹಂಗೇನಾರ ಬೇಕಾದ್ರೆ ಮತ್ತೆ ನಾವು ಕೈ ಹಿಡ್ಕೊಂಡ್ರೆ ಬಿಡು. ಹಂಗಿದ್ರೆ ಈಗ ನನ್ನ ಮಗ ಅಷ್ಟು ಕೆಲಸ ಮಾಡಕ್ ನನ್ನಿಂದ ಆಗಲ್ಲ ಅಂತ ಕುಂತಾನ. ಆ ಹುಡುಗ ಸಣ್ಣದು, ವಯಸ್ಸು ಈಗ ಮದಿ ಮಾಡ್ಕೊಂಡು ಚಂದ ಗಣ ಐತಿರಂತದ್ದು.
ಮಾಡ್ತಿದ್ರ ದೊಡ್ಡದಂತ ಮನೆ ಹಿರೇತಂತ ಅನಿಸ್ಕೊಂಡು ಊರೆಲ್ಲ ಗುಡುಕಿ ಮಾಡಿ ಊರ್ ಮಂದಿ ನ್ಯಾಯ ಪಂಚಾಯತ್ ಬಗೆರ್ಸ್ತಿಯಲ್ಲ ಮನೆಯಾಗ ಹೆಂಗೈತಿ ಏನಂತ ನೋಡ್ತೀಯ ಒಂಚೂರರ ಬರೇ ಅವನು ಆ ಕಟ್ಟಿ ಮಕ್ಕೊಂತ ಈ ಕಟ್ಟಿ ಮಕ್ಕೊಂತ ಗುಡುಕಿ ಗಟ್ ಮಾಡ್ಕೊಂತ ಪಂಟ ಬಡ್ಕೊಂತ ಅವ್ರು ಸುದ್ದಿ ಅಂತ ಮಾತಾಡ್ಕೊಂಡು ಕುಂದಿರ್ತೀವಿ ಮನೆಯಾಗ ಒಂಚೂರು ಏನಾರ ಒಟ್ಟು ಸಹಾಯ ಬೇಕು ಮಗಗನ್ನದ ರೈತೆ ಈಗ ಮನೆಯಾಗ ನೀನು ಕೆಲಸ ಮಾಡ್ತೀಯ ಇಲ್ಲ ಗೌಡ ಅಂತ ಹೋದ್ ಗುಡುಕಿ ಗಟ್ ಮಾಡಿದ್ರೆ ಇದನ್ನ ಯಾರು ಮಾಡ್ಕೊಂತಾರ ನನಗೆ ಅದೆಲ್ಲ ಗೊತ್ತಿಲ್ಲ ನೀನು ಈಗ ಪಂಚಾಯತಿ ಬಗೆಹರಿಸ್ಕೊಡ್ಬೇಕು ಗೌಡ ಆಗಿ ಬರೋಬ್ಬರಿ ಹೇಳಿದ್ಲು ಲಕ್ಷ್ಮಕ್ಕ ಈ ಮಾತು ಮಾತ್ರ ಮೆಚ್ಚತಕ್ಕದ್ದು ಅಲ್ಲ ಈಗ ನಾನು ಮಾಡಂತಂದು ಏನೈತಿ ಹೊಲ್ದಾಗಂತೂ ನನ್ನಿಂದ ಆಗಲ್ಲ ಆಕಳ ಪಾಕಳ ಅಂತೂ ಜಾಸ್ತಿ ಒದ್ರ ನನಗಾಗಲ್ಲ ಎತ್ತು ಪತ್ತು ಹೊಡ್ಕೊಂಡು ಹೋಗೋದು ನನ್ನಿಂದ ಆಗಲ್ಲ ಬೇಕಿದ್ರೆ ಆಳು ಇಡೋ ಅನ್ನು ಇಡ್ತೀನಿ ನಾ ಏನು ಮಾಡಿ ಹೇಳು ನೀವೇನು ಮಾಡ್ಬೇಡ್ರಿ ಸೀದಾ ಕಿರಾಣಿ ಅಂಗಡಿಗೆ ಹೋಗ್ರಿ ತಿಪ್ಪನ್ ಕರ್ಕೊಂಡು ಹೋಗ್ರಿ ತಿಪ್ಪ ಎಲ್ಲಾ ಕಿರಾಣಿ ಸಾಮಾನು ಬಂದ ಗಿರಾಕಿಗಳು ಕೊಡ್ತಾನೆ ನೀವು ಲೆಕ್ಕ ಬಾಕಿ ತಗೊಂಡು ಹಚ್ಕೊಂಡು ರೊಕ್ಕ ಕೊಡೋದು ತಗೊಳ್ಳೋದಷ್ಟು ಮಾಡ್ರಿ ಹೇಳ್ತೀನಿ ನೋಡು ಇನ್ನ ಮೇಲೆ ಕಿರಾಣಿ ಅಂಗಡಿ ಜವಾಬ್ದಾರಿ ನಿಮ್ದು ಆ ಹುಡುಗನ ಸುದ್ದಿ ಕಿರಾಣಿ ಅಂಗಡಿ ತರಂಗಿಲ್ಲ ಇಲ್ಲಿ ಕುಂದ್ರದ ಅಲ್ಲಿ ಕಟ್ಟಿ ಮೇಲೆ ಕುಂದ್ರದ ಹೋಗಿ ಅಲ್ಲಿ ಕುಂದರಿ 4 ಮಂದಿ ಅದೇ ಸಾಮಾನು ತಗೊಂಡು ವ್ಯಾಪಾರ ಆಗತ್ತೆ ನಿಮ್ಮ ಮಾತನ್ನು ಖರ್ಚಾಕೈತಿ ನೋಡ್ರಿ ಹೌದಲ್ಲನ್ರಿ ನೆಲ್ಲಿನೇ ಹೋಗಿ ಕುಂದಿರ್ತೀರಿ ನಿಮ್ಮ ಅಂಗಡಿ ಕುಂತ್ರು ವ್ಯಾಪಾರನಾರ ಆಗತ್ತೆ ಬರ್ರಿ ಹಂಗಂತೀಯ ಆಯ್ತು ತಗೋ ಹೊಕ್ಕಿನ ತಗೋ ಅದ್ಯಾಕಷ್ಟು ನಮ್ಗೆ ಪೀಟಿಗೆ ಹಾಕಿ ಇಷ್ಟಲ್ಲದು ಹಂಗ ಸೀದಾ ಕಿರಾಣಿ ಅಂಗಡಿಗೆ ಹೋರಿ ಮೇಲೆ ಅಂದ್ರೆ ಹಾಕಿದ್ದಿಲ್ಲನ ನನಗೆ ಗೊತ್ತು ನನ್ನ ಗಂಡ ಹೆಂಗಂತಂದು ತುತ್ತು ಸೀದಾ ಬಾಯಿಗೆ ಹೋಯ್ದ್ರ ಹೊಟ್ಟೆ ಹೋಗಲ್ಲದ ತುತ್ತು ಸುತ್ತು ತಲೆ ಎಲ್ಲ ಸುತ್ತ ಹಾಕಿ ಬಂದ ಮೇಲೆ ಬಾಗಿಟ್ರೆ ಹೋಗತ್ತದ ಅದಕ್ಕೆ ನಾ ಹೇಳಿದ್ದೆ ಆತ ಹೊಕ್ಕಿನ ತಗೋ ಈಗ ಹೊಂಟಿ ನೋಡಲ್ಲ ಕಿರಾಣಿ ಅಂಗಡಿಗೆ ಹೇಳ್ಬಿಡು ನಿನ್ನ ಮಗಗ ಯಪ್ಪ ದೇವ್ರೇ ಕುಲದೇವ್ರು ಬಸವಣ್ಣ ಅಂಬರೀಶ್ವರ ಎಲ್ಲ ಒಳ್ಳೇದಾಗ್ಲಪ್ಪ ಕಿರಾಣಿ ಸಾಮಾನ ಜಲ್ದಿ ಖಾಲಿ ಆಗಿ ಕೈ ತುಂಬ ರೊಕ್ಕ ಬರ್ಲಪ್ಪ ಇವತ್ತಿನ ಗಿರಾಕಿಲಿಂದ ಚಿಗ್ಗಿ ನಮ್ಮ ಗಿರಾಕಿ ಬರ್ಲಪ್ಪ ಇವತ್ತಿನಿಂದ ದೇವ್ರೇ ಪರಮಾತ್ಮ ಕಾಪಾಡಪ್ಪ ಪಿಕ್ನಾಶ್ ನನ್ನ ಮಗ ಬಾರ್ಲಿ ಇಲ್ಲಿ ಏನ್ರಿ ಗೌಡ್ರೆ ಅಲ್ಲಲ್ಲಿ ಆ ತಿಪ್ಟೂರ್ ಕಡೆಯಿಂದ ಹಗ್ಗ ತರಕ್ ಹೇಳಿದ್ದೆ ಅವತ್ತು ತಂದಿಯನ್ಲ ಅಯ್ಯೋ ಗೌಡ್ರ ಅವತ್ತ ಬಂದ್ ಆತ್ರಿ ಅದ ಅಲ್ಲಲ್ಲೇ ತಿಪ್ಪ ಧಾರವಾಡ ಹುಬ್ಬಳ್ಳಿ ಕಡೆಯಿಂದ ಸ್ಪೆಷಲ್ ಇವತ್ತಿ ಹೇಳಿದ್ದೆ ಬಂದವನ್ನ ಅಯ್ಯೋ ಗೌಡ್ರ ಚೀಲ್ಗಟ್ಲೆ ಬಂದು ಇಲ್ಲೇ ಬಿದ್ದಾವ ನೋಡ್ರಿ ಹಂಗ ಅವು ಗಡಿಗೆ ಹೇಳಿದ್ನಲ್ಲ ಗಡಿಗೆ ಬಂದವನ್ನ ಬಂದವ್ರಿ ಗೌಡ್ರ ಗಡಿಗೆನೂ ಬಂದವ್ರಿ ಅಲ್ರಿ ಗೌಡ್ರ ಒಂದ್ ಮಾತು ಕೇಳನ್ರಿ ಅಲ್ಲ ಇರೋ ಇವನು ಖರ್ಚು ಮಾಡಾಕಿಲ್ಲ ಹಂಗ ತಂದು ಹೊಡ್ತಿರಲ್ಲ ಅಲ್ಲಲ್ಲೇ ತಿಪ್ಪ ನನಗೆ ಯಾಕ ಒಂದು ಡೌಟ್ ಸತ್ತರಿಗೆ ಯಾಕ ಬೆಂಕಿನ ಇಡವಲ್ರ ಹೆಂಗ ಅಲ್ರಿ ಗೌಡ್ರ ಸತ್ರ ಅಷ್ಟ ಅಲ್ರಿ ಮತ್ ಬೆಂಕಿ ಇಡೋದು ಸಾಯಕ ಇಲ್ಲಲ್ರಿ ಆಮೇಲೆ ಇವತ್ತಿ ನೋಡ್ರಿ ಸ್ಟಾಕ್ ಉಳುದು ಬೆಳೋಗ ಪೇಣೆ ಕಲರ್ ಇರ್ಬೇಕಾಗಿದ್ದು ಇವತ್ತಿ ಇಲ್ಲಿ ನೋಡ್ರಿ ಒಂದ್ ನಮ್ನಿ ಬುಳ್ಸ್ ಬಂದಂಗಾಗ್ಯಾವ ನೋಡ್ರಿ ಇವತ್ತಿ ತಿಪ್ಪ ತೆಗಿಯಲೇ ನೀನವನ ಸತ್ತವನೇನ್ ಎದ್ದು ಬಂದು ಇವತ್ತಿ ಗಟ್ಟಿ ನೋಡಿ ಇವು ಚಲೋ ಇಲ್ಲ ಇವು ಚಲೋ ಅದಾವ ಅಂತೇಳಿ ಮತ್ತೆ ಸಾಯ್ತಾನಂದ್ಲಿ ಅವನೇನಾರ ಆದ್ರ ಹಂಗಾರ ಸ್ಟಾಕ್ ಭಾಳ ಐತೆ ಅಂದಂಗಾತ್ ಅಯ್ಯೋ ಗೌಡ್ರಿ ಒಳ್ಳೆ ಹೇಳಿದ್ರ ನೀವು 100 ಮಂದಿ ಸತ್ರು ಅವ್ರಿಗೆ ಇವತ್ತಿ ಸರಬರಾಜ್ ಮಾಡಷ್ಟು ಸ್ಟಾಕ್ ಹೋದೈತ್ ನೋಡ್ರಿ ನಾನು ಈ ಅಂಗಡಿ ಓಪನಿಂಗ್ ಮಾಡ್ಬೇಕಾದ್ರ ಬೋರ್ಡ್ ಬರೆಯತ್ತಿಗೆ ಹೇಳಿದೆ ಏನೇನಾರ ಬೋರ್ಡ್ ಬರಿಬೇಡ ಯಮಧರ್ಮನ್ ಚಿತ್ರ ಬರಿ ಹಂಗ ಯಮಧರ್ಮನ್ ಕೈಯಾಗಿನ ಹಗ್ಗ ಇಟ್ಟು ಉದ್ದ ಬಂದಿರ್ಬೇಕು ನೋಡು ಹಂಗ ಚಿತ್ರ ಬರಿ ಅಂತ ಹೇಳಿದೆ ಆ ನನ್ನ ಮಗ ನನ್ನ ಮಾತ ಕೇಳಿಲ್ಲ ನೋಡತ್ತ ಗೌಡ್ರ ಅವತ್ ನಾನೇ ಇದ್ದಿಲ್ಲನ್ರಿ ಆ ಪೇಂಟರ್ ಏನಂದ್ರಿ ಯಮಧರ್ಮನ್ಕಿಂತ ನಿಮ್ಮ ಪೇಸ್ ಕಟ್ ಬಾರಿ ಯಮಧರ್ಮನ್ ಸೂಪರ್ ಕಾಣ್ತೀರಿ ಅಂತೇಳಿ ನಿಮ್ಮ ಪೇಸ್ ಕಟ್ಟ ಯಮಧರ್ಮ ಫಿಕ್ಸ್ ಮಾಡಿ ನಿಮ್ಮನ್ನ ಯಮಧರ್ಮನ್ ಮಾಡಿ ಕುಂದ್ರಿಸ್ಬಿಟ್ನಲ್ರಿ ಫೋಟೋದಾಗ ಹೌದಲ್ಲೇ ತಿಪ್ಪ ನನ್ನ ಫೋಟೋನ ಬರೋದಿಟ್ಬಿಟ್ಟನ ಆ ನನ್ನ ಮಗ ಪೇಂಟರ್ ಏನಾರು ಸಿಗಬೇಕು ಈಗ ಆ ಪೇಂಟ್ ಹೋಸ್ಟ್ ಒಂದು ತಲೆ ಸುರಿದು ಯಾವ್ದಾರು ಗಾಡಿಗೆ ಅಂಟಿಸ್ ಬಂದ್ಬಿಡ್ತ ನಾವು ಗೌಡ್ರ ನಿಮಗೆ ಇನ್ನೊಂದು ಸುದ್ದಿ ಗೊತ್ತೇನ್ರಿ ನಿಮ್ದೇನು ಪೇಂಟ್ ಬರೋದ್ನಲ್ಲ ಗಾಡಿಗೆ ಅಂಟಿಸಿದಲ್ ನಿಮ್ದು ಭಾವಚಿತ್ರನ ಅವತ್ತು ಸತ್ತೋದ್ರಿ ನೆಗದ್ದು ನೆಲ್ಲಿಕಾಯಿ ಮರ ಆಗಿ ಹೋದ್ರಿ ಅಲ್ಲಿ ಹಂಗಾರ ತಿಪ್ಪ ಇನ್ನೊಂದು ಕೆಲಸ ಮಾಡಿದ್ರಿ ಹೆಂಗ ಆ ನಮ್ಮ ತಮಟಿ ಮಾದಪ್ಪದನಲ್ಲ ಒಂದು ಜಟ್ಗಾ ಗಾಡಿಯಾಗ ಅದನ್ನ ಕರ್ಕೊಂಡು ತಮಟಿ ಬಾರಿಸ್ಕೊಂತ ಊರ್ ತುಂಬ ಬಾರಿಸ್ಕೊಂತ ಹೋಗ್ಬೇಕು ನೋಡ್ಲಾ ಏನಂತಾರ ಈ ಗೌಡ್ರ ಏನಂದ್ರ ಗೌಡ್ರ ಅಂಗಡಿಯಾಗ ರಿಯಾಯಿತಿ ದರದೊಳಗ ಎಲ್ಲ ಸಾಮಾನು ಸತ್ತವರಿಗೆ ಕೊಡ್ತೈತಿ ಅಂತಂದು ಅನೌನ್ಸ್ ಮಾಡಕ್ ಹೇಳ್ಬಿಡ್ಲಿ ಗೌಡ್ರ ಅದ್ರ ಜೊತೆಗೆ ಇನ್ನೂ ಒಂದು ಬೊಂಬು ಬಡಿಗಿ ಆಮೇಲೆ ಹಲಿಗಿ ಕುಡಿಕಿ ನೀರು ಮತ್ತೆ ಮುಂದೆ ಹಿಡ್ಕೊಂಡು ಹೋಗಕ್ಕೆ ಅಂತವೆಲ್ಲ ಕೊಡ್ತೀವಿ ಅಂತ ಹೇಳ್ಬಿಡ್ರಿ ಹಂಗಾರಿ ಊದಿನ ಕಡ್ಡಿ ಮೂನೆ ಗಿಡಕ್ಕೆ ಹತ್ತಿನ ಪುಕ್ಷಿಟ್ಟೆ ಕೊಡ್ತೀವಿ ಅಂತ ಹೇಳ್ಬಿಡ್ರಿ ಅಬಾಷ್ ಮಗನ ತಿಪ್ಪ ನಿನ್ನ ಬುದ್ಧಿ ಹಿಂಗಿಷ್ಟು ಚುರುಕೈತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ನೋಡ್ಲಿ ತಿಪ್ಪ ನನ್ನ ಮಗನ ಪೇಪರ್ ತಗೊಳ್ಳಿ ಮೊದಲ ಅಂಗಡಿಯಾಗ ಪೇಪರ್ ಬಂದೈತಲ್ಲ ರೊಕ್ಕ ಕೊಟ್ಟು ಪೇಪರ್ ತರಿಸ್ತೀವಿ ಪೇಪರ್ ತೆಗೆದು ನೋಡು ಯಾರ್ಯಾರು ಸತ್ತಾರ ಏನೇನಂತ ಒಂಚೂರು ಲಿಸ್ಟ್ ತೆಗೆದು ನೋಡ್ಲಿ ಒಟ್ಟು ಮುಂಜೆ ನಿಂತ್ರ ಬರೇ ಹಾಕೋದು ತೆಗೆದು ಮಾಡಕತ್ತಿಲ್ಲ ಸೆಟ್ರಸ್ ನೋಡ್ರ ನಾನು ಆಗಲ್ಲ ನೀವು ಹಿಂಗೆ ಹೇಳ್ತೀರಂತ ಆಗಲ್ಲ ಪೇಪರ್ ನೋಡಿ ಬಂದೀನಿ ಪೇಪರ್ನಾಗ ಯಾರು ಸತ್ತು ಸುದ್ದಿನೂ ಇಲ್ರಿ ಯೋನವನ ದಾಳಿ ಹುಡ್ಕೊಂಡು ಹೋಗ್ಲಿ ಥೂ ಕಾಲ ಕೆಟ್ಟೋತ್ಲೈತಿಪ್ಪ ಭಾಳ ಕಾಲ ಕೆಟ್ಟೋತ್ತು ತಿನ್ನ ಅನ್ನದಾಗ ಕುಡಿಯೋ ನೀರಿನಾಗ ಅಷ್ಟು ಕಲಬರಿಕೆ ಇದ್ರು ಸಾಯವಲ್ವಲ್ಲ ಕಲಬರಿಕೆ ನನ್ನ ಮಕ್ಕಳು ತಿಪ್ಪ ಪೇಪರ್ ಇನ್ನೊಂದ್ಸಲ ತೆಗೆದು ಆಕ್ಸಿಡೆಂಟ್ ಕಾಲಮ್ ಕೊಟ್ಟಿರ್ತಾರಲ್ಲಿ ಅಲ್ಲಿ ಯಾರು ಸತ್ತಾರ ನೋಡ್ಲಿ ಒಟ್ಟು ನೋಡ್ರ ನೀವು ಇದನ್ನೂ ಕೇಳ್ತೀರಂತ ಗೊತ್ತಾಗಿ ಅದನ್ನೂ ನೋಡಿನ್ರಿ ಅದ್ರಾಗೂ ಯಾವ ಸತ್ತಿಲ್ರಿ ಗೌಡ್ರ ಬಡ್ಕೊಂಡ್ಲೆ ತಿಪ್ಪ ನಾನು ಬಡ್ಕೊಂಡೆ ಆ ಎಮ್ ಎಲ್ ಎ MP ಆ ಮಿನಿಸ್ಟ್ರುಗಳಿಗೆ ಹೋಗಿ ಬಡ್ಕೊಂಡೆ
ಈ ಕೆ ಎಸ್ ಆರ್ ಟಿ ಸಿ ಬಸ್ನವರಿಗೆ ಗೋಲ್ಡ್ ಮೆಡಲು ಸನ್ಮಾನ ಪುರಸ್ಕಾರ ಇಂಥವೆಲ್ಲ ಮಾಡಬೇಡ್ರಿ ಅಂತ ಹೇಳಿ ಬಡ್ಕೊಂಡಿಲ್ಲ ನಾನು. ನನ್ನ ಮಾತೇ ಕೇಳಿಲ್ಲ ಅವರು. ನೋಡ್ಲಿ, ಯಾವಾಗ ಆ ಮೆಡಲ್ಗಳು ಕೊಟ್ಟು ಸನ್ಮಾನ ಮಾಡಾಕತ್ರ ಅವತ್ಲಿಂದ ರೋಡ್ನಾಗ ಒಂದರ ಆಕ್ಸಿಡೆಂಟ್ ಒಂದು ಆಗವಲು. ನಾ ಬಡ್ಕೊಂಡೆ, ನನ್ನ ಮಾತು ಯಾರು ಕೇಳೇ ಇಲ್ಲ. ಮೊದಲ ಹೆಂಗೆ ಓಡಿಸ್ತಿದ್ರು ಬಸ್, ಅವನವನ್ನ ಬಿರುಗಾಳಿ ಹೋದಂಗೆ ಹೋಗಿದ್ವು, ಎಲ್ಲರೂ ಹೋಗಿ ಮುಗಿಸ್ಕೊಂಡು ಬಿದ್ಕೊಂಡು ಬರ್ತಿದ್ವು. ಈಗ ನೋಡ್ಲ ನೀರ್ನಾಗ ಹಡಗ ಹೋದಂಗ ಮೇಲೆ ಹೋಕ್ಕವು. ಹೌದ್ರಿ ಗೌಡ್ರಿ, ಯಾಕ್ರಿ ಹಂಗ್ಯಾಕ್ ಮಾಡಕತ್ತಾರ್ರಿ ಅವರು? ತಲೆಯಲ್ಲಿ ಕೆಟ್ಟತನ್ರಿ ಅವ್ರಿಗೆ? ತಿಪ್ಪ, ಯಾಕಂದ್ರ ಈಗ ಅವಾರ್ಡ್ ತಗೊಂಡ್ ರುಚಿ ಕಂಡವ್ರಿಗೆ ಮುಂದಿನ ಸಲ ಇದಕ್ಕಿಂತ ದೊಡ್ಡ ಅವಾರ್ಡ್ ಮೆಡಲ್ ತಗೋಬೇಕಂತೇಳಿ ಹಂಗ ಮಾಡ್ಕೊಂತಾರೆ. ಯಪ್ಪ, ಹಂಗ ಒಳ್ಳೆ ರೀತಿಲಿಂದ ಮಾಡ್ಕೊಂಡು ಆಕ್ಸಿಡೆಂಟ ಕಮ್ಮಿ ಆಗ್ಬಿಟ್ಟು ಹೋಗ್ಲೇ ನಿಮ್ಮ ಮೌನ. ಇಲ್ಲ ಅಂದ್ರೆ ಅವ್ರ ತಲೆಗೆ ಏನ್ ಬಂದೈತೆ ಗೊತ್ತೇನ್ಲಿ? ಕೊಟ್ಟ ಪದಕನ ನೀ ಹಿಂಗೆಲ್ಲ ಹೊಡೆದಿದಿ ಅಂತೇಳಿ ಎಲ್ಲಿ ಇಸ್ಕೊಂಡ್ಬಿಡ್ತಾರನ ಒಂದು ಬೈಕ್ ಆದ್ರೂ ಮೆಲ್ಲ ಕೊಡಿತಾರಲಿ ಅವರು. ಅಲ್ಲಲ್ಲೇ ತಿಪ್ಪ, ದಿನಕ್ಕೊಂದು ಹೆಣ ಉಳಿಸ್ಲಿಲ್ಲ ಅಂದ್ರೆ ಆ ಕೆಂಪು ಬಣ್ಣದ ಬಸ್ ಯಾಕೆ ಬೇಕು? ಎದಕ್ಕೆ ಅಂತ ಕೆಂಪು ಬಣ್ಣದ ಬಸ್ ಹೆಸರಿಗೆ ಯಾಕೆ ಕೆಂಪು ಬಣ್ಣ? ಡೇಂಜರ್ ಹೌದಿಲ್ಲ ಅದು. ಅದ್ರ ಹೆಸರು ಕೆಂಪು ಬಣ್ಣಕ್ಕರ ಮರ್ಯಾದೆ ಬೇಕಾ ಬೇಡ? ಮತ್ತೆ ಹೆಣನ ಉಳಿಸ್ಲಿಲ್ಲ ಅಂದ್ರೆ ಆ ಕೆಂಪು ಬಣ್ಣ ಎದಕ್ಕೆ ಬೇಕು? ನಾನು ಗೌರ್ಮೆಂಟಿಗೆ ಹೋಗಿ ನಾಳೆ ಕಂಪ್ಲೇಂಟ್ ಮಾಡಿ ಬರ್ತೀನಿ. ಹೆಣ ಉಳಿಸ್ಲಿಲ್ಲ ಅಂದ್ರೆ ಕೆಂಪು ಬಣ್ಣ ತೆಗೆದ್ಬಿಡ್ರಿ, ಬಿಳಿ ಬಣ್ಣ ಹೊಡೆದ್ಬಿಡ್ರಿ ಅಂತ ಹೇಳಿ ಬರ್ತೀನಿ. ತಿಪ್ಪ ಹೋಗ್ಲಿ, ಇನ್ನೊಂದು ಯಾವ್ದಾರ ಕಾಲಮ್ನಾಗರ ಯಾವ್ದಾರ ಹೆಣ ನಿಗರ್ಕೊಂಡ್ಬಿದ್ದೈತೆ ನಾನು ನೋಡ್ಲಿ ಒಟ್ಟು. ಗೌಡ್ರ, ನಾನು ನೋಡಿನ್ರಿ ಶ್ರದ್ಧಾಂಜಲಿ ಕಾಲಮ್ನ ಸಿಕ್ಕೂ ಯಾರು ಇವತ್ತು ಶ್ರದ್ಧಾಂಜಲಿ ಹೇಳೇ ಇಲ್ರಿ. ತೆರಿಕೆ ಅವನ ಹೋಗಿಲ್ಲ ಅದನ್ನ ಮೊದಲ ಪೇಪರ್ ಬಿಸಾಕತ್ತಿಗೆ ಅತ್ತಗರ ಹೋಗಿಲ್ಲ ಅವನ ಪೇಪರ್ನ. ಅಲ್ಲೇ ತಿಪ್ಪ, ಈ ಕಳ್ರನ್ನ ಪೊಲೀಸರು ಹೊಡಿತಾರಲ್ಲ, ಅಲ್ಲೆಲ್ಲರ ಹೆಣ ಬಿದ್ದವನ್ ನೋಡ್ಬೇಕ್ಲಿ ಒಟ್ಟು. ಅಯ್ಯೋ ನೋಡ್ರೆ, ಆ ಕಳ್ರಿಗೆ ಪೊಲೀಸ್ನವ್ರ ಕೈಗಿಂತ ತಪ್ಪಿಸ್ಕೊಂಡು ಹೋಗೋದೇನು ಅಷ್ಟು ಸುಲಭ ಅಲ್ಲ. ಪೊಲೀಸ್ರ ಕೈ ತಪ್ಪಿಸ್ಕೊಂಡು ಹೋಗ್ತಾರೆ, ಅವ್ರ ಹೆಣ ಆಗ್ಬೋತಾರೆ. ಹಂಗಾರ ಒಂದು ಕೆಲಸ ಮಾಡೋಣ, ಸೀದಾ ಬಾಡಿಗೆ ಹೋಗೋಣ ನಡಲಿ. ಅಲ್ಲೇ ಮುಕ್ಕುಳಿರ ಕೊಡೋದು ಮಾತಿ ಮಾಡ್ಕೊಂಡು ಸತ್ತೋಗಿರ್ತಾವಲ್ಲ, ಅಲ್ಲಿ ಹೆಣ ಸಿಗ್ತಾರೆ ನಡಿ. ನೋಡ್ರ, ಮೊನ್ನೆ ಸರ್ಕಾರ ಅನೌನ್ಸ್ ಮಾಡೈತ್ರಿ, ಇನ್ ಮ್ಯಾಗ ಬಾರು ಗೀರೆಲ್ಲ ಬಂದು ಎಲ್ಲ ಬ್ಯಾನ್ ಮಾಡ್ಬೇಕಂತಂದು. ಏನಂದೆ ಲೇ, ಏನಂದೆ? ಬ್ಯಾನ್ ಮಾಡ್ತಾರ ಬಹುಶಃ ಮಗನ? ಬ್ಯಾನ್ ಮಾಡೋಂಗ ಮೊದಲು ಅದ ಬೇಕಾಗಿರುತ್ತೆ. ಇನ್ನು ಬ್ಯಾನ್ ಮಾಡೋ ದೂರದ ಮಾತು. ಅದನ್ನ ಏನಾರ ಬ್ಯಾನ್ ಮಾಡಿದ್ರೆ ಗೌರ್ಮೆಂಟ್ ಬಾಯಲ್ಲಿ ಹೊಡ್ಕೊಂಡು ಲಾಭ ಹೋಗ್ಕೊತೈತ್ಲೆ. ಗೌರ್ಮೆಂಟ್ ನಡೆಯೋದ್ರಲಿಂದ ಎಲ್ಲ ರಾಜಕಾರಣಿಗಳು ಕಂತಿ ರೊಕ್ಕ ಹೋಗಿ ಅವರು ಆಸ್ತಿ ಮಾಡೋತಾರಲ್ಲ, ಅದ್ರಲಿಂದನ ಅದನ್ನ ಯಾವನಾರ ಬ್ಯಾನ್ ಮಾಡ್ತಾನೆ ಅನ್ಲಿ, ಅದು ಸಾಧ್ಯ ಇಲ್ಲದ ಮಾತು. ಇನ್ನೊಂದು ಗೊತ್ತನ್ಲಿ ತಿಪ್ಪ, ಈ ಕುಡುಕುಲಿಂದನಲ್ಲಿ ನಮ್ಮ ಅಂಗಡಿಗಳು ನಡೆಯೋದು ಹೆಂಗಂತೀರಿ ಗೌಡ್ರ? ಅಲ್ಲಿ ಕುಡೋದು ಬಾರ್ ಮುಂದೆ ಒಬ್ಬರು ತಲಿ, ಒಬ್ರು ಕೂಲ್, ಒಬ್ರು ಕೈಯಾಗ, ಒಬ್ಬವನು ಕೊಳಪಟ್ಟು ಇನ್ನೊಬ್ಬವನ್ ಕೈಯಾಗ ಹೊಡೆದಾಡಿ ಹೆಣ ಬೀಳೋದು ಅಲ್ಲೇ ಇಲ್ಲನ್ಲಿ. ಹಂಗಾಗಿ ನಮ್ಮ ಅಂಗಡಿಗೆ ಲಾಭ ಅವ್ರಲಿಂದನ ಅಲ್ಲನ್ಲಿ.